ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಲಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಾಹಿತಿ ಸಮಾಚಾರ ಯೂಟ್ಯೂಬರ್ ಮೈಸೂರಿನ. ಸೊ ಮೊದಲನೇದಾಗಿ ನಿಮ್ಮ ತಮ್ಮನೇಲಿ ಗೊತ್ತಾಗಿರುತ್ತೆ ಆಲ್ರೆಡಿ ಯಾವ ವಿಚಾರದ ಬಗ್ಗೆ ಮಾತಾಡೋದು ಅಂತ. ಸೊ ಈ ವಿಡಿಯೋ ನೋಡ್ತೀವರು ರೋಡ್ ಟ್ರಾವೆಲಿಂಗ್ ಅಂದರೆ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಮೂವಿ ಅದೇ ರೀತಿ ಇರೋದು. ಒನ್ ಡೇ ಸ್ಟೋರಿ, ರೋಡ್ ಟ್ರಾವೆಲಿಂಗ್ ಶುರು ಆಗೋದು, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ಟೋರಿ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ನನಗೆ ಫಿಲಮ್ಮು ಹೋಗ್ತಾ ಹೋಗ್ತಾ ಮೀನ್ಸ್ ಸ್ಟಾರ್ಟಿಂಗ್ ಒಂಥರ ಕ್ಯೂರಿಯಾಸಿಟಿ ಹುಟ್ಟು. ಈ ವಿಲನ್ ಯಾರು, ಅರ್ಜುನ್ ಸರ್ಜಾ ಅವ್ರು ಇಲ್ಲಿಗೆ ಆ್ಯಂಡ್ ಆಫ್ಟರ್ ದಟ್ ಅವ್ರದ್ದು ಲುಕ್ಸು ಎಲ್ಲ ಒಂಥರ ಕ್ರೇಜಿಯಾಗಿ ಇಷ್ಟ ಆಯಿತು. ಆ್ಯಂಡ್ ಹೋಗ್ತಾ ಹೋಗ್ತಾ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು ಒಂದು 42 ಮಿನಿಟ್ಸ್ ಆಗೋವರೆಗೂ. ಆಮೇಲೆ ಹೋಯ್ತಾ ಬೇಗನೆ ಮುಗಿಸ್ಬಿಡಿತಲ್ಲ ಈ ಫಿಲಮ್ಮು. ಸೊ ನನಗನ್ಸಿದ್ದು ಆ್ಯಕ್ಚುಲಿ ಇದು ರೀಮೇಕ್ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಂಗ್ಲೀಷಲ್ಲೇ ಒಂದು ಮೂವಿ ಬಂದಿದೆಯಂತೆ, ಬ್ರೇಕ್ ಡೌನ್ ಅಂತ. ಸೊ ಅದ್ರ ಮೂವಿ ರೀಮೇಕು. ಆ್ಯಂಡ್ ಆ ಮೂವಿ ನೋಡ್ಕೊಂಬಂದೆ. ಅಂದ್ಕೊಂಡೆ ಈ ಫಿಲಮ್ನ 1.5 ಗಂಟೆ ಒಳಗಡೆ ಮುಗಿಸ್ಬಿಡಿತಲ್ವ, 2.5 ಗಂಟೆವರೆಗೂ ಏನಕ್ಕೆ ಕೇಳಿದ್ರು ಅಂತ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನು ಇಂಗ್ಲೀಷ್ ಮೂವಿಲಿ 1.5 ಗಂಟೆ ಟೈಮ್ ಇತ್ತು, ಅಷ್ಟೇ ಇತ್ತು. ಆ್ಯಂಡ್ ಅದೇ ಹೇಳ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಒಂದು ನಾರ್ಮಲ್ ಪಬ್ಲಿಕ್ ಒಂದು ರೋಡ್ ಟ್ರಿಪ್ ಹೋಗ್ಬೇಕು, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್, ಆ್ಯಂಡ್ ಏನು ಪ್ರಾಬ್ಲಮ್ ಕಾಸ್ ಮಾಡ್ತಾರೆ. ಆ್ಯಂಡ್ ಯಾವತ್ತೂ ರೋಡಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅದು ಜಾಸ್ತಿ ಜನ ಓಡಾಡ್ದಿರೋ ಜಾಗದಲ್ಲಿ ಸುಮ್ಮನೆ ಯಾರ್ಯಾರು ಸಿಕ್ಕಿದವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ಪರಿಚಯ ಇಲ್ದಿದ್ದವ್ರ ಜೊತೆ ಎಲ್ಲ ಹೋಗೋದು, ಅವೆಲ್ಲ ಮಾಡಬಾರ್ದು. ಸೊ ಅವರು ಅವೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಅವ್ರ ಕಾರೇನೋ ಕೆಟ್ಟೋಗುತ್ತೆ ಆ್ಯಂಡ್ ಅವ್ರ ವೈಫು ಮೀನ್ಸ್ ಒಂದು ಟ್ರಕ್ ಅವ್ರ ಜೊತೆ ಕಳಿಸ್ತಾರೆ. ಆಮೇಲೆ ಏನಾಗುತ್ತೆ ಅವ್ರಿಗೆ ಅಂತೆಲ್ಲ ಈ ಮೂವಿಯಲ್ಲೇ ನೋಡಬೇಕು. ಮೂವಿ ನೋಡಿ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅದೇ 1.5 ಗಂಟೆ ಟೈಮ್ ಇದ್ದಿದ್ರೆ ಈ ಮೂವಿ ಚೆನ್ನಾಗಿರೋದು. ಒಂಥರ ನನಗೆ ಇಷ್ಟ ಆಗ್ತು, ಬಟ್ ಕಷ್ಟ ಆಯಿತು, ಅದೇ ಹೇಳಿದ್ನಲ್ಲ. ಆ್ಯಂಡ್ ಸಾಂಗ್ BGM ಅಂತ ಬಂದರೆ ಅವ್ರ ಕೈಲಿ ಇಷ್ಟ ಆಗುತ್ತೋ ಇರೋದು ಅನಿರುದ್ಧ ಅವರು ಬೆಸ್ಟ್ ಕೊಟ್ಟಿದ್ದಾರೆ ಈ ಫಿಲಮ್ನ ಎದ್ದೇಳ್ಸೋಕ್ಕೆ. ಮಲಗಿರೋ ಆಡಿಯನ್ಸ್ನೆಲ್ಲ ಎದ್ದೇಳ್ಸೋಕ್ಕೆ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ನಾನು ನೋಡಿದ್ದು ತಮಿಳ್ ಲ್ಯಾಂಗ್ವೇಜಲ್ಲಿ. ನಿಜವಾಗ್ಲೂ ನನಗೆ ಏನೂ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗೋದೇ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಇಷ್ಟೇ. ಅದು ಬಿಟ್ಟು ಈ ತಮಿಳು ನೋಡ್ತೀನಿ ಅಂದರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ರಿಯೋ ಅಂತ. ಏನು ಗುರು ಅದು, ಅವರೆಲ್ಲ ಏನಕ್ಕೆ ಬಂದರು, ಏನಾಯಿತು ಅಲ್ಲಿ ಅಂತೆಲ್ಲ ಕೇಳಬೇಕಾಯ್ತು. ಫಾರ್ ಎಕ್ಸಾಂಪಲ್ ಅಲ್ಲಿ ಹೀರೋಯಿನ್ನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಾರ್ ಅಡ್ಡ ಬರುತ್ತೆ. ಮೀನ್ಸ್ ಏನೋ ಅವ್ರದ್ದೇನೋ ಬಿಸ್ನೆಸ್ ಪಾರ್ಟ್ನರ್ದೇನೋ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆ್ಯಂಡ್ ಮುಂದಕ್ಕೆ ಹೋಗ್ತಾ ಅರ್ಜುನ್ ಸರ್ಜಾ ಅವ್ರು ಬರ್ತಾರೆ. ಓಕೆ, ಅವ್ರು ರೋಡಲ್ಲಿ ಸಿಕ್ಕಿ ಏನೋ ಒಂದು ಅವ್ರ ಕಡೆಯಿಂದ ಏನೋ ಪ್ರಾಬ್ಲಮ್ ಕಾಸಾಗಿ, ಅದೇ ಕಾರ್ ಅಡ್ಡ ಹಾಕಿದ್ರಲ್ಲ ಅವ್ರಿಂದ ಏನೋ ಪ್ರಾಬ್ಲಮ್ ಕಾಸಾಗಿ ಇವರಿಬ್ಬರು ಫೈಟ್ ಮಾಡ್ಬೋದೇನೋ ಅಂದ್ಕೊಂಡೆ. ಅದು ಆಗಲಿಲ್ಲ. ಸೊ ಅವ್ರಿಗೆಲ್ಲರೂ ಮೇನ್ ಬಾಸೇ ಅರ್ಜುನ್ ಸರ್ಜಾ ಅವರು. ಸೊ ಈ ಥರ ಇತ್ತು. ಅರ್ಥ ಆಗಲಿಲ್ಲ ನನಗೆ, ಯಾಕಂದರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ನೋಡಿ. ಮೀನ್ಸ್ ನೋಡ್ತಿರಿತ್ತು, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿತ್ತು. ಒಂಥರ ನಾನು ಅಡ್ವೆಂಚರಸ್ ಅಡ್ವೆಂಚರಸ್ ಮರ ಗಿಡಗಳೆಲ್ಲ ಏನೂ ಇರಲಿಲ್ಲ. ಬಟ್ ಬರಡು ಭೂಮಿ ಅಂತಾರಲ್ಲ ಆ ಥರ ಒಂದೆಲ್ಲ ಫಾರಿನಲ್ಲಿ ತೆಗ್ದಿರೋ ಇದು. ಅದೇ ಹೇಳಿದ್ನಲ್ಲ, ಅಲ್ಲಿ ಇಂಗ್ಲೀಷ್ ಫಿಲಮಲ್ಲಿ ಒಂದು ಪಾರ್ಟ್ನರ್ಸ್ಗಳು ರೋಡ್ ಟ್ರಿಪ್ ಹೋಗ್ತಾರೆ ಸರ್. ಇಲ್ಲಿ ಅದನ್ನೇ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಇವರಿಬ್ಬರು ಡೈವರ್ಸ್ ಮಟ್ಟಕ್ಕೆ ಹೋಗ್ತಾರೆ. ಏನಕ್ಕೆ ಡೈವರ್ಸ್ ಮಟ್ಟಕ್ಕೆ ಹೋಗ್ತಾರೆ ಅಂತ ನೀವು ಫಿಲಮಲ್ಲೇ ನೋಡಬೇಕು. ಅದಷ್ಟೇ ಚೇಂಜು, ಇನ್ನು ಮಿಕ್ಕಿದೆಲ್ಲ ಸೇಮ್. ಬಟ್ ನನಗೆ ಕೇಳಿದ್ರೆ ಇಂಗ್ಲೀಷ್ ಮೂವಿನೇ ಬೆಟರ್ ಆಗಿತ್ತು. ಇದು ಬೆಟರ್ ಆಗಿರೋದು 1.5 ಗಂಟೆ ಟೈಮಲ್ಲೇ ಮುಗಿಸ್ಬಿಟ್ಟಿದ್ರೆ. ನನ್ನ ಫ್ರೆಂಡಿಗೆ ಕೇಳಿದೆ, ಏನು ಗುರು 1.5 ಗಂಟೆ ಟೈಮಲ್ಲೇ ಮುಗಿಸ್ಬಿಡಿತಲ್ಲ ಅಂತ. ಆಗ ನನ್ನ ಫ್ರೆಂಡ್ ಹೇಳ್ದ, ನಮ್ಮ ಇಂಡಿಯನ್ಸು ನಾವುಗಳೆಲ್ಲ ಸಾಂಗ್ಸ್ ಕೇಳ್ತೀವಿ, ಅದರಿಂದಾಗಿ ಈ ಫಿಲಮು ಸ್ವಲ್ಪ ಅಷ್ಟು ಎಳೆದಿದ್ದಾರೆ ಅಂತ ಬಂತು. ಹಂಗೆ ನೋಡೋಕೆ ಹೋದರೆ ನಮ್ಮ ಮ್ಯಾಕ್ಸ್ ಮೂವಿನ ಎಷ್ಟೋ ಬೆಟರ್ ಅಲ್ವ. ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಸೈಕಾಗಿ ಮುಗಿಸಿದ್ರು. ಜಸ್ಟ್ 2.12 ಮಿನಿಟ್ಸ್ ಅಷ್ಟೇ. 2 hours 12 ಮಿನಿಟ್ಸಲ್ಲೇ ಫಿಲಮ್ ಮುಗಿಸ್ಬಿಟ್ರು. ಕ್ರೇಜಿ ಅಂದ್ಕೊಳ್ಳಿ. ಏನು ಜಾಸ್ತಿ ಎಳೆದಿರೋಂಥ ಸೀನ್ಗಳೇ ಇಲ್ಲ ಅಲ್ಲಿ.
ಸೊ ಆ ಥರ ಮುಗಿಸ್ಬಿಟ್ರೆ ಇನ್ನೂ ಬೆಟರ್ ಆಗಿರೋದು. ಆ್ಯಂಡ್ ಒಂದು ವಿಚಾರ ಆಚೆ ಬಂತು, ಆ ಹಾಲಿವುಡ್ ಮೂವಿ ರೀಮೇಕ್ ಅನ್ನಲ್ಲ, ಅವರು ಏನೋ ಮೂವಿ ಅವ್ರ ಮೇಲೆ ಕೇಸ್ ಹಾಕಿರೋಂಥ, ಹಾಕೋ ಅವಶ್ಯಕತೆಯೇ ಇರಲಿಲ್ಲ. ಬಿಕಾಸ್ ಹಿಂದೆ ಚೆನ್ನಾಗಿತ್ತು, ಯಾರೋ ಮಾಡೋಕ್ಕೂ ಬೇರೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಬಿಡ್ಬೋದಿತ್ತು. ಇಲ್ಲಿ ನಾನು ಸುಮ್ಮನೆ ಹೇಟ್ ರೀಸನ್ ನಾನು ತೋರಿಸ್ತಾ ಇಲ್ಲ, ಜಸ್ಟ್ ಐ ಆಮ್ ಸೇಯಿಂಗ್ ವಾಟ್ ಐ ಫೆಲ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ರಿವ್ಯೂ ಕೇಳಿದ್ಮೇಲೂ ನಿಮ್ಗೇನಾದ್ರು ಮೂವಿ ನೋಡಬೇಕು ಅನ್ಸಿದ್ರೆ ಅದು ನಿಮ್ಮ ಮನೆ ಬರ ಅಂತ ಹೇಳ್ಕೊಂಡು, ನನಗೆ ಎಷ್ಟು ಹೇಳಬೇಕು ನಾನು ಅಷ್ಟು ಹೇಳಿದ್ದೀನಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್ ಅಂತ ಹೇಳ್ತಾ ಕುಕ್ರಳ್ಳಿ ಕೆರಳಿದ್ದೀನಿ. ಜನವೆಲ್ಲ ನನ್ನೇ ನೋಡ್ತಿದ್ದಾರೆ, ಆದರೂ ಏನೋ ಅನ್ನಿಸ್ತಾ ಇಲ್ಲ. ಬಾಯ್.